ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೆಯಲಿದೆ. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಹಿಡಿತವನ್ನ ಇಟ್ಟುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಮತ್ತಷ್ಟು ಬಲಾಢ್ಯವಾಗೋದಕ್ಕೆ ಸಾಧನಾ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು. ಈ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಸಮಾವೇಶದ ಬಗ್ಗೆ ಕೈ ನಾಯಕರಿಂದ ಪೂರ್ವಭಾವಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕಾರ್ಯಕರ್ತರಿಗೆ ದುಡ್ಡು ಕೊಟ್ಟು ಸಮಾವೇಶಕ್ಕೆ ಕರೆತರೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಒಂದು ಬಸ್ಸಿಗೆ 6,000 ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ನೋಡಿ, 19ರ ಸಮಾವೇಶಕ್ಕೆ ಜನ ಕರೆದುಕೊಂಡು ಬರಬೇಕಷ್ಟೇ. ಅದೇನಾಗುತ್ತೋ ಗೊತ್ತಿಲ್ಲ. ಹಣ ಹೊಳೆಯ ರೀತಿ ಹರಿಸೋದಕ್ಕೆ ಕಾಂಗ್ರೆಸ್ ಮುಖಂಡರುಗಳು ಮುಂದಾಗ್ತಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ನಾಯಕರು ಕಟ್ಟಪ್ಪಣೆಯನ್ನ ಮಾಡಿರುವಂತದ್ದು. ಒಂದು ಬಸ್ಸಿಗೆ 5ರಿಂದ 6,000 ರೂಪಾಯಿಯನ್ನ ಕೊಡ್ತೀವಿ, ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಜನರನ್ನ ಕರ್ಕೊ ಬರ್ಬೇಕಷ್ಟೇ ಅಂತ ಹೇಳಿರುವಂತದ್ದು. ಈಗಾಗಲೇ ಸಮಾವೇಶ ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ. ಜನರನ್ನ ಒಂದು ಕಡೆ ಒಗ್ಗೂಡಿಸೋದು ಕೂಡ ಅಷ್ಟು ಈಸಿ ಅಲ್ಲ. ಅದು ಕೂಡ ಇದು 19ರ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇರುವಂತದ್ದು. ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ಹಾಗಾಗಿ ಆ ಭಾಗದಲ್ಲಿ ಹೆಚ್ಚಿನ ಬಲಾಢ್ಯವನ್ನ ಹೊಂದಿದ್ದಾರೆ ಅಂತ ತೋರಿಸಬೇಕಲ್ಲ. ಕುರ್ಚಿಯ ಕಾದಾಟ ಬೇರೆ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ಇಡೀ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಿದ್ದಾರೆ. ಅದರ ನಡುವೆ ಸಿದ್ದರಾಮಯ್ಯನವರು ಕೂಡ ತಾನೆಷ್ಟು ಬಲಾಢ್ಯ ಅನ್ನುವಂಥದ್ದನ್ನ ತೋರಿಸಬೇಕಲ್ವಾ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ದೊಡ್ಡ ತಲೆನೋವುಗಳು ಒಂದಾದ ನಂತರ ಒಂದು. ಆದ್ರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಇಡೀ ನಾಯಕರುಗಳೆಲ್ಲ ಯಾವ ರೀತಿಯಾಗಿ ಮುಂದಾಗ್ತಿದ್ದಾರೆ ಅಂತಂದ್ರೆ, ಸಮಾವೇಶದ ಬಗ್ಗೆ ಕೈ ನಾಯಕರಿಂದ ಮೊದಲೇ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಎಲ್ಲೆಲ್ಲಿಂದ ಹೇಗೆ ಕರ್ಕೊ ಬರ್ತಿರೋ ಗೊತ್ತಿಲ್ಲ, ಯಾವ್ಯಾವ ಭಾಗದಿಂದ ಜನರನ್ನ ಕರ್ಕೊ ಬರ್ತಿರೋ ಗೊತ್ತಿಲ್ಲ. ದುಡ್ಡು ಕೊಟ್ಟಾದ್ರೂ ಕೂಡ ಸಮಾವೇಶಕ್ಕೆ ಕರೆ ತರಬೇಕಷ್ಟೇ. ಒಂದು ಬಸ್ಸಿಗೆ 6 ರೂಪಾಯಿ ಕೊಡ್ತೀವಿ, ಅಲ್ಲ 6,000 ರೂಪಾಯಿ ಕೊಡ್ತೀವಿ. ಸೊ 6,000 ರೂಪಾಯಿಯನ್ನ ಇಟ್ಕೊಂಡು 19ರ ಸಮಾವೇಶಕ್ಕೆ ಜನರನ್ನ ಕರೆದುಕೊಂಡು ಬರಬೇಕು. ಕಾಂಗ್ರೆಸ್ ಮುಖಂಡರುಗಳಿಗೆ ನಾಯಕರು ಕಟ್ಟಪ್ಪಣೆಯನ್ನ ಮಾಡಿದ್ದಾಗಿದೆ. ಈಗ ಒಂದು ಬಸ್ಸಿಗೆ 5ರಿಂದ 6,000 ರೂಪಾಯಿ ಅಂದ್ರೆ 10 ಬಸ್ಸು 20 ಬಸ್ಸು ಹಿಂಗ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ಎಲ್ಲ ಒಂದ್ ಕಡೆ ವರ್ಕೌಟ್ ಆಗತ್ತಾರ. ನೀವು ಬೇರೆ ಬೇರೆ ಭಾಗದಿಂದ ಜನರನ್ನ ಕರ್ಕೊ ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಾಗಿದ್ರೆ ಪ್ರತಿ ಸಮಾವೇಶದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ದುಡ್ಡನ್ನ ಕೊಟ್ಟೆ ಜನರನ್ನ ಕರ್ಕೊಂಡು ಬರ್ತಿದ್ರ. ಸೊ ಎಲ್ಲೋ ಒಂದ್ ಕಡೆ ಈಗ ದುಡ್ಡನ್ನ ಕೊಟ್ಟು ಕರ್ಕೊಂಡು ಬಂದ್ರು ಕೂಡ ಸಿದ್ದರಾಮಯ್ಯನವರಿಗೆ ಶೋಭೆ ತರೋದಿಲ್ಲ ಅದು. ಯಾಕಂದ್ರೆ ಅಹಿಂದ ವರ್ಗದ ನಾಯಕ, ಅವರದೇ ಆದಂತ ಒಂದಷ್ಟು ಜನರ ಪ್ರೀತಿ ವಿಶ್ವಾಸ ಅವ್ರು ಗಳಿಸಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಅವರನ್ನ ಸಾಕಷ್ಟು ಜನ ಒಪ್ಕೊಂಡು ಮೆಚ್ಕೊಂಡು ಅಪ್ಕೊಳ್ಳೋದಕ್ಕೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ದುಡ್ಡನ್ನ ಕೊಟ್ಟು ಎಲೆಕ್ಷನ್ ಸಂದರ್ಭದಲ್ಲಿ ಬಿಡಿ ಹಣದ ಹೊಳೆಯನ್ನೇ ಹರಿಸಲಾಗುತ್ತೆ. ಚುನಾವಣೆ ಬಂತು ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಯಾಕೆ ಕರಿತೀವಿ ನಾವು ಅಂತಂದ್ರೆ, ಚುನಾವಣೆ ಬಂತು ಅಂದ್ರೆ ಎಷ್ಟೋ ಜನರ ಹೊಟ್ಟೆ ತುಂಬುತ್ತೆ. ಫ್ಲಕ್ಸ್ ಇಂದ ಹಿಡಿದು ರಸ್ತೆ ಗುಡಿಸೋದ್ರಿಂದ ಹಿಡಿದು ಕಾಫಿ ಮಾರೋನಿಂದ ಹಿಡಿದು ನೀರ್ ಕೊಡೋನಿಂದ ಹಿಡಿದು ಊಟ ಬಡಿಸೋನಿಂದ ಹಿಡಿದು ಎಲ್ಲರಿಗೂ ಕೂಡ ಶಾಮಿಯಾನ ಹಾಕೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ. ಚುನಾವಣೆ ಆದ ನಂತರ ಜನರನ್ನ ಸೇರಿಸಬೇಕಲ್ಲ, ಆಗ ಕಾರ್ಯಕರ್ತರುಗಳು ನೋಡಿ ಹಣವನ್ನ ಈ ರೀತಿಯಾಗಿ ಹೊಳೆಯ ರೀತಿಯಲ್ಲಿ ಹರಿಸೋದಕ್ಕೂ ಕೂಡ ಮುಂದಾಗಿರ್ತಾರೆ. ಸಾಧನಾ ಸಮಾವೇಶ ಬೃಹದಾಕಾರದಲ್ಲಿ ಮಾಡೋದಿಕ್ಕೆ ಟಕ್ಕರ್ ಕೊಡೋದಕ್ಕೆ ಸ್ವಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರಿಗೆ ಟಕ್ಕರ್ ಕೊಡಬೇಕಾಗಿದೆ. ಸೊ ಹಾಗಾಗಿ ಹಣದ ಹೊಳೆಯನ್ನ ಎಷ್ಟು ಬೇಕಾದ್ರೂ ಹರಿಸೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಜನರು ಬರ್ಬೇಕಷ್ಟೇ ಎನ್ನುವ ಮುಖಾಂತರವಾಗಿ ಕಟ್ಟಪ್ಪಣೆಯನ್ನ ಮಾಡಲಾಗಿದೆ.